2 ನಿಮಿಷ ಸ್ವಲ್ಪ ಕಾಮ್ ಆಗಿದ್ರೆ ನೀವೇ ಸರಿ ಹೋಗ್ತೀರಾ. ಏನಾಗ್ತೀನೋ ಸತ್ತೋಗಲ್ಲ ತಾನೆ ಅಜ್ಜಿ. ಅಯ್ಯೋ, ಹೋದ್ರೆ ಹೋಗ್ತೀನಿ. ನನ್ನ ಗಂಡನ ಆರೋಗ್ಯ ಹಾಳಾಗೋದಕ್ಕೆ ಕಾರಣ ಅವನೇ. ನನ್ನ ಕುಟುಂಬದ ಮರ್ಯಾದೆ ಪ್ರತಿಷ್ಠೆನ ಸುಟ್ಟಾಕಿದ್ ಕೂಡ ಅವನೇ. ಅನುಪಮ ಅಮಾಯಕತ್ವನ ಚೆನ್ನಾಗಿ ಬಳಸ್ಕೊಂಡು ಆಗ ಅವಳ ಜೀವನನ ನಾಶ ಮಾಡಿದ್ದು ಸಾಲದು ಅಂತ ಇವಾಗ ಯಾವುದೋ ಸ್ವಾರ್ಥಕ್ಕೋ ಪ್ರಯೋಜನಕ್ಕೋ ಉಪಯೋಗಿಸ್ಕೊತಿದ್ದಾನೆ. ಶೌರ್ಯ, ಅವನು ಕೊಲೆಗಾರ. ಶೌರ್ಯ ಕೊಲೆಗಾರ. ಮನುಷ್ಯರನ್ನೇ ಅಲ್ಲ, ಮನಸ್ಸನ್ನ ಕೂಡ ಕೊಲೆ ಮಾಡಬಲ್ಲ. ಅಜ್ಜಿ, ಅವಾಗ ನಡೆದಿರೋ ತಪ್ಪುಗಳು ಕಾಲದ ಜೊತೆ ಬೆರ್ತೋಗಿದೆ. ಮರ್ತೋಗ್ಬೇಕೆ ಹೊರತು ಹೀಗೆ ನೆನಪು ಮಾಡಿಕೊಂಡು ನೋವು ಪಟ್ರೆ ಲಾಭ ಏನಿದೆ ಹೇಳಿ? ಈ ವಯಸ್ಸಲ್ಲಿ ನೀವು ಪ್ರಶಾಂತವಾಗಿ ಹಾಯಾಗಿರ್ಬೇಕು. ಅನುಪಮನ್ಗೆ ಅವನ್ ಮತ್ತೆ ಮೋಸ ಮಾಡ್ತಾನೆ ಅಂತ. ಅಜ್ಜಿ, ಅನುಪಮಮ್ಮನಿಂದ ಲೋಪ ಆಗ್ಬೋದೇ ಹೊರತು ತಪ್ಪು ಮಾಡಲ್ಲ. ನಿಮ್ ಮರ್ಯಾದೆ ಕಾಪಾಡೋದಕ್ಕೆ ಈಗ್ಲೂ ಕೆಲ್ಸದವಳು ಹಾಗೆ ಇರೋ ಈ ಅಮ್ಮನ್ ಒಳ್ಳೆತನನ ಮೆಚ್ಕೊಳ್ಬೇಕೇ ಹೊರತು ನೋವು ಕೊಡಬಾರ್ದು. ಧೈರ್ಯ ಹೇಳ್ಬೇಕಾಗಿರೋ ನೀನೇ ಹೀಗೆ ಕುಗ್ಗೋದ್ರೆ ಹೇಗಜ್ಜಿ? ಹೌದು ಶೌರ್ಯ, ನಾನಿನ್ ಬೇಜಾರು ಮಾಡ್ಕೋಬಾರ್ದು. ಇನ್ನು ಅಜಯ್ ಅನ್ನೋನ್ ಹೆಸರು ಕೂಡ ಎತ್ತಲ್ಲ ನಾನು. ಇಷ್ಟು ಸಲ ಅವನ ಹೆಸರು ಹೇಳಿ ಪಾಪ ಮಾಡಿಬಿಟ್ಟೆ. ಬನ್ನಿ ಅಜ್ಜಿ. ಕಲ್ಯಾಣಿ ವಿಷಯ ಗೊತ್ತಾದ್ರೆ ಅಜ್ಜಿ ಆರೋಗ್ಯ ಇನ್ನೇನಾಗುತ್ತೋ. ಅಜಯ್ ಹೆಸರನ್ನ ಅಮ್ಮ ಕೇಳೋಕೆ ಇಷ್ಟಪಡ್ತಾ ಇಲ್ಲ. ಅಂಥದ್ರಲ್ಲಿ ಅವ್ರ ಮಗಳು ಕಲ್ಯಾಣಿ ನಮ್ಮ ಜೊತೆನೇ ಇದ್ದಾಳೆ ಅಂದ್ರೆ ಇನ್ನೇನ್ ರಾಧಾ ಅಂತ ಆಗುತ್ತೋ ಏನೋ. ನನ್ನನ್ನಂತೂ ಸುಮ್ಮನೆ ಬಿಡೋಲ್ಲ. ಕಲ್ಯಾಣಿಗೆ ಏನ್ ಶಿಕ್ಷೆ ಕೊಡ್ತಾಳೋ ಏನೋ. ಏನಪ್ಪ ಮಾಡ್ಲಿ, ಏನ್ ಮಾಡ್ಲಿ ನಂಗೆ ಅರ್ಥ ಆಗ್ತಾ ಇಲ್ವೇ. ಈ ಮನೇಲಿರೋರು ಇಷ್ಟಿಷ್ಟು ಖಾರ ತಿನ್ನೋದಕ್ಕೇನೆ ಸ್ವಲ್ಪ ಕೂಡ ಕಾಮನ್ ಸೆನ್ಸ್ ಇಲ್ಲ. ಒಂಚೂರು ಯೋಚನೆ ಮಾಡ್ದೇನೆ ಉರ್ಕೋತಿರ್ತಾರೆ ಎಲ್ಲರೂ.
ಕಲ್ಯಾಣಿ, ಇದನ್ನ ಮೂಗು ಕಟ್ಕೊಂಡು ಘಾಟ್ ಬರೋದಿಲ್ಲ. ನಾನ್ ಯಾವ ಕೆಲ್ಸನಾದ್ರೂ ಮಾಡ್ಬೇಕು ಅನ್ಕೊಂಡ್ರೆ ಅದನ್ನ ನನಗ್ ಮಾಡಕ್ ಬಿಡದೆ ನೀನೇ ಮಾಡ್ಬಿಡ್ತೀಯ. ಆದ್ರೆ ನಾನೀಗ ಇಲ್ಲಿ ಶ್ರಮ ಪಡ್ತಾ ಮೆಣಸಿನ್ಕಾಯಿ ಕುಟ್ತಾ ಇದ್ರೆ ಮುಖಕ್ಕೆ ಕರ್ಚೀಫ್ ಕಟ್ಕೋ, ಕುರ್ಚಿ ಹಾಕ್ತೀನಿ, ಕೂತ್ಕೋ ಅಂತಿದ್ಯಲ್ಲ. ಅಂದ್ರೆ ನಾನ್ ಯಾವಾಗ್ಲೂ ನಿನ್ನ ಆಟ ಆಡಿಸ್ತಾ ಇದ್ದಿದ್ದಕ್ಕೆ ನನಗ್ ಸರಿಯಾದ ಪನಿಷ್ಮೆಂಟ್ ಸಿಕ್ಕಿದೆ ಅಂತ ನಗ್ತಾ ಇದ್ಯಾ ಅಲ್ವಾ? ನನಗ್ ಗೊತ್ತು. ಇದನ್ನ ನನ್ನ ಕೈಲಿ ಕೊಡು, ನಾನು ಮಾಡ್ತೀನಿ. ಕೊಡಲ್ಲ. ನಾನ್ ಆ ಚಿನ್ನದ ಬಳೆಗಳನ್ನ ತಗೊಂಡಿದ್ದು ಕೇವಲ ನಮ್ಮಮ್ಮನ್ ತಿಥಿ ಕಾರ್ಯಕ್ಕೋಸ್ಕರ ಮಾತ್ರನೇ. ನಮ್ಮಮ್ಮನ್ಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಈ ಮೆಣಸಿನ್ಕಾಯಿ ಕುಟ್ಟೋದೊಂದ್ ಲೆಕ್ಕನಾ? ಕಲ್ಯಾಣಿ, ನಾನು ಹೇಳೋದ್ ಕೇಳು. ಈ ಕೆಲಸ ಎಲ್ಲ ನಿನಗೆ ಅಭ್ಯಾಸ ಇಲ್ಲ, ನಾನು ಮಾಡ್ತೀನಿ, ಕೊಡು. ನಿಜಾನೇ, ನನಗೆ ಕಳ್ತನ ಮಾಡೋದ್ ಕೂಡ ಅಭ್ಯಾಸ ಇಲ್ಲ. ಅಗತ್ಯ ಬಂದಿದ್ದಕ್ಕೇನೆ ತಗೊಂಡಿತ್ತು. ಆದ್ರೆ ಕದ್ದು ಮುಚ್ಚಿ ವ್ಯವಹಾರ ಮಾಡೋದು ನಿನ್ನ ಅಭ್ಯಾಸ. ನಿನ್ನಿಂದಾನೇ ನಮ್ಮಮ್ಮ ಸತ್ತು ಹೋದ್ಲು ಅಂತ ನನ್ನ ಹೊಟ್ಟೆ ಬಗ ಬಗ ಅಂತ ಉರಿತಾ ಇದೆ. ಆ ಉರಿಗೆ ಹೋಲ್ಸಿದ್ರೆ ಈ ಉರಿ ಏನ್ ನನಗ್ ದೊಡ್ಡ ಲೆಕ್ಕ ಅಲ್ಲ. ಹಲೋ, ಏನ್ ಮೂಟೆನ ಹೀಗಿಟ್ಬಿಟ್ಟು ಹೋಗ್ತಿದಿರಲ್ಲ? ಇದನ್ನೆಲ್ಲ ಪುಡಿ ಮಾಡ್ಬೇಕಾಗಿರೋದು ನೀನೇ. ಅದಕ್ಕೆ ನಾನೇ ಬಳ್ಳಿಗಳನ್ನ ತಗೊಂಡು ಮಾರಿದೀನಿ ಅಂತ ಹೇಳಿದಕ್ಕೆ ನನಗೆ ಈ ಪನಿಷ್ಮೆಂಟ್ ಕೊಟ್ಟಿದ್ದಾರೆ. ಸರಿ ಹೋಗ್ಲಿ ಬಿಡು ಅಂತ ಈ ಮೆಣಸಿನ್ಕಾಯಿನ ಕುಟ್ತಾ ಇದ್ರೆ ಇನ್ನೊಂದ್ ಮೂಟೆ ತಗೊಂಡ್ ಬಂದು ಕುಟ್ಟು ಅಂತ ಹೇಳಿದ್ರೆ ಹೇಗ್ ಒಪ್ಕೋತೀನಿ ನಾನು? ನನ್ಗೇನ್ ಬೇರೆ ಕೆಲ್ಸ ಇರೋದಿಲ್ವಾ? ಇನ್ನೇನ್ ಕೆಲ್ಸ ಇದೆ ನಿನ್ಗೆ? ಹೇಳದ್ನಲ್ಲ, ಯಾರ್ ಏನ್ ಅನ್ಕೊಂಡ್ರು ಸರಿ, ನಾನ್ ಅನ್ಕೊಂಡಿದ್ದನ್ನೇ ಮಾಡ್ತೀನಿ ಅಂತ. ನಮ್ಮಮ್ಮನ್ ತಿಥಿ ಕಾರ್ಯನ ನಾನ್ ಮಾಡ್ಬೇಕು. ಅದಕ್ ನಾನು ಎಲ್ಲ ರೆಡಿ ಮಾಡ್ಕೋಬೇಕು. ಹೀಗ್ ಮಧ್ಯದಲ್ಲಿ ಬಿಟ್ಟು ಪೂಜೆ ಏರ್ಪಾಡುಗಳನ್ನ ಮಾಡ್ಕೊಂಡ್ರೆ ನಮ್ಮಮ್ಮ ನೋಡ್ತಾ ಸುಮ್ನೆ ಇರಲ್ಲ, ಹೇಳ್ತಾ ಇದೀನಿ. ನೀವ್ ಹೇಳೋದಲ್ಲ, ನಾನ್ ಹೇಳಿದ್ದೆ ನಡೆಯೋದು. ಓಕೆ? ಇವಳಿಗೆ ಎಷ್ಟು ಕೊಬ್ಬಿರ್ಬೇಕು. ಅವಳನ್ನ ಇಲ್ಲಿ ಕರ್ಕೊಂಡ್ ಬಂದಿರೋ ಈ ಮಹಾತಾಯಿಗೆ ಅನ್ಬೇಕು. ಇವಾಗಲ್ಲ, ನಾಳೆ ಇವಳು ಶ್ರಾದ್ದ ಪಿಂಡ ಅಂತ ಹುಚ್ಚುಚ್ಚು ಕೆಲಸ ಮಾಡಿದ್ರೆ ಆವಾಗ ನಮ್ಮಮ್ಮ ಕೊಡೋ ಪನಿಷ್ಮೆಂಟು ಎಷ್ಟು ಭಯಂಕರವಾಗಿರುತ್ತೆ ಅಂತ ನಿನಗ್ ಗೊತ್ತು, ಅವಳಿಗೆ ಗೊತ್ತಿಲ್ಲ. ಕಲ್ಯಾಣಿ ಯಾಕೆ ಹೀಗ್ ಮಾಡ್ತಾ ಇದ್ದಾಳೆ? ಮೆಣಸಿನ್ಕಾಯಿನ ಪುಡಿ ಮಾಡದೆ ಮಧ್ಯದಲ್ಲೇ ಹೊರಟೋದ್ಲು. ನಾಳೆ ದಿನ ಅಮ್ಮ ಏನಾದ್ರೂ ಶಿಕ್ಷೆ ಕೊಟ್ರೆ ಮನೆ ಬಿಟ್ಟೆ ಹೊರಟೋಗಂತ ಪರಿಸ್ಥಿತಿ ಬರುತ್ತೋ ಏನೋ. ಏನಪ್ಪ ಮಾಡ್ಲಿ? ನಾನು ಹೋಗಿ ಸಾರಿ ಕೇಳಿದ್ದಕ್ಕೆ ಇದನ್ನೆಲ್ಲ ಎಲ್ಲಿತ್ತೋ ಅಲ್ಲೇ ನೀಟಾಗಿಟ್ಟಿದ್ದಾರೆ. ಅಮ್ಮ, ನಿನ್ಗೋಸ್ಕರನೇ ನನಗಿಷ್ಟ ಇಲ್ದೇ ಇದ್ರು ಅವ್ರು ಹೇಳಿರು ಕೆಲ್ಸನ ಮಾಡ್ದೆ, ಕ್ಷಮಾಪಣೆನೂ ಕೇಳ್ದೆ.
ನಾನು ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ. ಕೇವಲ ನಿನ್ ತಿಥಿ ಕಾರ್ಯನ ಮಾಡ್ಬೇಕು ಅಂತಾನೆ. ಉರಿ, ಅಮ್ಮ ಎಲ್ಲತ್ಕೊಂಡಿದೆ ಬೆಂಕಿ? ಉರಿ ಅಂದ್ರೆ ಔಟ್ ಹೌಸ್ ಅಲ್ಲಿ ಬೆಂಕಿ ಹತ್ಕೊಂಡಿದೆ ಅಂತಲ್ಲ, ಕಣ್ಣು ಉರಿತಿದೆ ಅಂತಿದ್ದೀನಿ. ಉರಿ, ಅಮ್ಮ ಉರಿ. ಫೈರ್ ಇಂಜಿನ್ ಕರ್ಸ್ಲಾ? ಜೋಕ್ ಮಾಡ್ಬೇಡ್ರಿ. ಕರುಣೆ ಇದ್ರೆ ನೀರ್ ಹಾಕ್ರಿ. ಉರಿತಿದೆ ಅಂತ ಹೇಳ್ತಿದ್ರೆ ಅರ್ಥ ಆಗ್ತಿಲ್ವಾ? ಏನ್ ಮಾಡ್ತಿದ್ದೀರಾ? ನೀನೇ ತಾನೆ ಮುಖದ ಮೇಲೆ ನೀರ್ ಹಾಕು ಅಂತ ಹೇಳಿದ್ದು. ಕಣ್ಣುರಿತಾ ಇದ್ರೆ ಯಾರಾದ್ರೂ ಹಾಗೆ ನೀರ್ ಹಾಕ್ತಾರಾ ಹೇಳಿ? ಯಾಕೆ ಕಣ್ಣೂರಿ ಬಂತು? ಮೆಣಸಿನಕಾಯಿ ಕೊಟ್ಟಿದ್ ಕೈಯಲ್ಲಿ ಕಣ್ಣು ಒರೆಸ್ಕೊಂಡ್ಬಿಟ್ಟೆ. ನಿನ್ ಬುದ್ಧಿವಂತಿಕೆನೆ ಹೀಗ್ ಮಾಡ್ತು, ನೋಡಿದ್ಯಾ? ನೋಡೋದಕ್ಕಾಗ್ದೇನೆ ತಾನೇ ಹೇಳ್ತಾ ಇರೋದು. ಉರಿತಾ ಇದೆ ಕಣ್ಣು. ಉರಿ. ಅಲ್ಲಾಡ್ದೇನೆ 1 ನಿಮಿಷ ಇರು. ಏನ್ ಮಾಡ್ತಾ ಇದ್ದೀರಾ? ಏನಾದ್ರೂ ಮಾಡ್ತೀನಿ, ನಿನಗೆ ಹೇಳ್ಬೇಕಾ? ಅಯ್ಯೋ, ಏನ್ ಮಾಡ್ತಾ ಇದ್ದೀರಾ? ಹೇಳೋದಕ್ಕೆ ಏನಾಗಿದೆ? ಏಯ್ ಮೆಂಟಲ್, ಉರಿತಿದೆ ಅಂದೆ ತಾನೆ, ಕಣ್ಣಲ್ಲಿ ಊದ್ಬೇಕಲ್ವಾ? ಇವಾಗ ಓಕೆನಾ? ಹಾ ಓಕೆ, ಇನ್ನೀವ್ ಹೊರಡಿ. ಥ್ಯಾಂಕ್ಸ್ ಹೇಳ್ಬೇಕು ಅನ್ನೋದೆಲ್ಲ ಏನಿಲ್ವಾ ನಿನ್ಗೆ? ನಮ್ಮಮ್ಮನ ಅಸ್ಥಿನ ಗಂಗೆಲ್ ಬಿಡ್ಬೇಕು, ಅದ್ ಎಲ್ಲಿದೆ ಅಂತ ಹೇಳಿ ಆಮೇಲೆ ಥ್ಯಾಂಕ್ಸ್ ಹೇಳ್ತೀನಿ. ಹಾಗಾದ್ರೆ ಹೇಳ್ಬೇಕು.
ಫ್ರೆಂಡ್ಸ್ ಆದ್ರೂ ಶತ್ರು ಆದ್ರೂ ನೀವು ಅನುಪಮನೇ ಅಲ್ವಾ? ಆಹಾ, ಎಷ್ಟು ಚೆನ್ನಾಗಿ ಹೇಳಿದ್ಯೋ. ಮುಖ ನೋಡ್ಕೋ. ಹೇಳಿಲ್ಲ ಅಂದ್ರೆ ನಿಮ್ಮಮ್ಮ ಅನುಪಮನ್ ಮೇಲೆ ಆಣೆ. ರಾಕ್ಷಸಿ, ಏನ್ ಬ್ಲ್ಯಾಕ್ ಮೇಲ್ ಮಾಡ್ತಿದ್ಯಾ? ಚೆಕ್ ಮಾಡಿ ಹೇಳೋರ್ಗೂ ಕಾಯ್ಬೇಕಲ್ವಾ? ಎಷ್ಟು ಕೊಬ್ಬು ಅವಳಿಗೆ. ನಾನು ಕೊಟ್ಟು ಮೆಣಸಿನ್ಕಾಯಿನ ಪುಡಿ ಮಾಡದೆ ನನಗೆ ಎದುರು ಮಾತಾಡಿ ಹೊರಟೋದ್ಲು. ಅವಳಿಗೆ ನಾನು ಅಂದ್ರೆ ಸ್ವಲ್ಪ ಕೂಡ ಭಯ ಇಲ್ಲ. ಅವಳು ಪರ ವಹಿಸ್ಕೊಂಡು ಯಾರಾದ್ರೂ ಬರ್ತಿದಾರ ಅಂತಂದ್ರೆ ಅದೂ ಇಲ್ಲ. ಅವಳು ಬುದ್ಧಿ ಕಲ್ಸೋ ತನಕ ನನ್ನ ಮನಸ್ಸಿಗೆ ನೆಮ್ಮದಿ ಇರಲ್ಲ. ಏನ್ ಮಾಡೋದಪ್ಪ? ಆಗ್ಲೇ ಅವಳು ನನ್ನ ಹತ್ರ ಲೆಕ್ಕ ಇಲ್ದೆ ಮಾತಾಡ್ತಾ ಇದ್ರೆ ನೀನ್ ಅವಳಿಗೆ ಶಿಕ್ಷಿಸ್ದೆ, ಒಂದು ಮಾತು ಕೂಡ ಅವಳಿಗೆ ಬೈದೆ ಸಿನಿಮಾ ನೋಡ್ದ ಹಾಗೆ ನೋಡ್ತಾ ಇದ್ದೆ ಅಲ್ವಾ? ನೀನು ತಗೊಂಡ್ ಬರ್ತಿರೋ ಖಾರದ ಪುಡಿ ನಾನು ನೆಲಕ್ಕೆ ಬೀಳ್ಸಿ ಅವಳ ಕೈಯಲ್ಲಿ ಮತ್ತೆ ಮೆಣಸಿನ್ಕಾಯಿನ ಕುಟ್ಟೋ ಹಾಗೆ ಮಾಡ್ತೀನಿ. ಅಯ್ಯೋ, ಒಳ್ಳೆ ಕೆಲಸ ಮಾಡ್ತೀಯಮ್ಮ. ಇಲ್ದಿದ್ರೆ ಖಾರದ ಪುಡಿ ಎಲ್ಲ ಚೆಲ್ಲಿ ಹೋಗ್ತಾ ಇತ್ತು. ಖಾರದ ಡಬ್ಬ ಮಾತ್ರ ಅಲ್ಲ, ನಾನ್ ನಿನ್ನೆನು ಸೇವ್ ಮಾಡಿದೀನಿ, ಅದನ್ನ ಮಾತ್ರ ಹೇಳ್ಬೇಡ. ಯಾರೋ ಖಾರದ ಡಬ್ಬ ಬೀಳ್ಬೇಕು ಅಂತಾನೆ ಮನ್ಸಲ್ಲಿ ಬೈಕೋತಿದ್ರು ಅನ್ಸುತ್ತೆ. ಹಾಗ್ಯಾಕೆ ಅನ್ಕೋತ್ಯಾ? ಕೆಲ್ಸ ಬಿಟ್ಟು ಮಧ್ಯದಲ್ಲೇ ಹೊರಟೋಗಿದ್ದಕ್ಕೆ ಸಿಗ್ಬೇಕಾಗಿರೋ ಶಿಕ್ಷೆ ಸಿಕ್ತು ಅಂತ ಅನ್ಕೋಬಹುದಲ್ಲ. ಓ, ಹಾಗಾದ್ರೆ ಖಾರದ ಡಬ್ಬದ ಜೊತೆ ನಾನು ಬೀಳ್ಬೇಕು ಅಂತ ನೀವೇ ಬೈಕೊಂಡ್ರಿ ಅಂತಾಯ್ತು. ನಾನ್ ಯಾಕೆ ಹಾಗ ಅನ್ಕೋತೀನಿ? ಹಾಗಾದ್ರೆ ಮೊದ್ಲಿಂದ ಮೆಣಸಿನ್ಕಾಯಿ ಪುಡಿ ಮಾಡೋ ಪ್ರೋಗ್ರಾಮ್ನ ನನ್ನ ಹತ್ರ ಮಾಡಿಸ್ಬೋದು ಅಂತಾನೆ ಅಲ್ವಾ ನಿಮ್ಮ ಆಲೋಚನೆ? ನೀನ್ ಬೇಕು ಅಂತಾನೆ ಹೀಗೆಲ್ಲ ಹೇಳ್ತಿದ್ಯಾ? ಹಾಗಿದ್ಮೇಲೆ ನೀವು ಇವ್ರು ಬೀಳ್ತಾ ಇರ್ಬೇಕಾದ್ರೆ ಬಂದು ಹಿಡ್ಕೋಬೋದಿತ್ತಲ್ಲ. ಇಲ್ಲ, ಆ ಆಲೋಚನೆ ನಿಮಗಿಲ್ಲ. ಮತ್ತೆ ನನ್ ಕೈಯಾರೆ ಆ ಮೆಣಸಿನ್ಕಾಯಿನ ಪುಡಿ ಮಾಡಿಸ್ಬೇಕು ಅಂತಾನೆ ನಿಮ್ ಆಲೋಚನೆ. ನೀವ್ ಏನೇ ಮಾಡಿದ್ರು ನನ್ನೇನು ಮಾಡಕ್ಕಾಗಲ್ಲ. ಯಾಕಂದ್ರೆ ನಮ್ಮಮ್ಮನ ಆಶೀರ್ವಾದ ಯಾವಾಗ್ಲೂ ನನ್ ಮೇಲೆ ಇರತ್ತೆ. ಏನೇ ಸುಮ್ನೆ ಇದ್ರೆ ಬಾಯಿಗೆ ಬಂದ ಹಾಗೆ ಮಾತಾಡ್ತಿದ್ಯಾ? ನಿನ್ನ ಅಯ್ಯೋ ದಮಯಂತಿ, ಅಯ್ಯೋ ದಮಯಂತಿ ಹೇಳು. ನನಗೆ ಕೈ ಕೊಡೋದಲ್ಲ ಅನುಪಮ, ಮೊದ್ಲು ಅದೇ ಕೈಯಿಂದ ಅವಳ ಬಾಯಿ ಮುಚ್ಚು. ದೊಡ್ಡವಳು ನಾನು, ಬಿದ್ದು ಹೋಗಿದ್ದೀನಿ ಅಂತ ಗೊತ್ತಿದ್ದು ಕೂಡ ಹೇಗ್ ನಗ್ತಾ ಇದ್ದಾಳೆ ನೋಡು. ಕಲ್ಯಾಣಿ, ಹಾಗೆಲ್ಲ ನಗ್ಬಾರ್ದಮ್ಮ. ನಗು ಬಂದ್ರೆ ನಗ್ದೇನೆ ಇನ್ನೇ ನಳಕ್ಕಾಗತ್ತಾ? ಹೇಳಿದ್ನಲ್ಲ, ನನಗ್ ಕೇಡ್ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಹೀಗೆ ಆಗೋದು. ಅಮ್ಮ, ಚಿಕ್ಕ ಹುಡುಗಿ, ಅವಳ ಬಗ್ಗೆ ತಲೆ ಕೆಡಿಸ್ಕೊಬಿಡ ದಮಯಂತಿ, ಹುಷಾರು. ಏನೇ ಕಲ್ಯಾಣಿ,
ನಾನು ಕೆಳಗ್ ಬಿದ್ದಿದ್ದನ್ನ ನೋಡಿ ನಗ್ತೀಯೇನೆ? ಇವಾಗಲ್ಲ, ನಾಳೆ ನಿನ್ನನ್ನ ನೋಡ್ಕೋತೀನಿ. ನಿನ್ನ ರಹಸ್ಯನ ಬಯಲು ಮಾಡ್ತೀನಿ. ಅಮ್ಮ, ಏನಾದ್ರೂ ಬೇಕಿತ್ತಮ್ಮ? ನಾನೇನು ಕೇಳಲಿಲ್ವಲ್ಲ. ಬೇಕಿತ್ತೇನೋ ಅಂತ ಕೇಳ್ದೆ ಅಮ್ಮ. ಬೇಕು ಅಂತಾನೆ ಕೇಳ್ಬೇಡ. ಇನ್ನೂ ಕೋಪ ಕಡಿಮೆ ಆಗಿಲ್ವಾ? ನಿನ್ ಕೆಲ್ಸ ನೀನ್ ನೋಡ್ಕೋ. ನನ್ನ ಹತ್ರ ಯಾಕೆ ಮಾತಾಡ್ತಿದ್ಯಾ?